TV7 ಕನ್ನಡಕ್ಕೆ ಸ್ವಾಗತ. ಚಳ್ಳಕೆರೆ ಎಪಿಎಂಸಿ ರೈತ ಸಮುದಾಯ ಭವನ ಟೆಂಡರ್ನಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದೆ. ಚಳ್ಳಕೆರೆ ನಗರದ ಎಪಿಎಂಸಿ ವತಿಯಿಂದ ನಿರ್ಮಿಸಿರುವ ರೈತ ಸಮುದಾಯ ಭವನದ ಟೆಂಡರ್ ಹಾಗೂ ಬಾಡಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ಅಧ್ಯಕ್ಷ ಮಹೇಶ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ರೆಡ್ಡಿ ಹಳ್ಳಿ ವೀರಣ್ಣ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ತಿಂಗಳಿಗೆ 34,000 ಬಾಡಿಗೆಯ ಆಧಾರದ ಮೇಲೆ 55 ತಿಂಗಳ ಟೆಂಡರ್ ನೀಡಿರುವುದರಿಂದ ಸರ್ಕಾರಕ್ಕೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಪಾಲಿಸಿಲ್ಲ, ನಿಯಮ ಉಲ್ಲಂಘನೆಯಾಗಿದೆ ಹಾಗೂ ಭವನದ ನಿರ್ವಹಣೆಯನ್ನು ಮತ್ತೊಬ್ಬರಿಗೆ ಹಸ್ತಾಂತರಿಸಿರುವ ಆರೋಪಗಳ ಬಗ್ಗೆಯೂ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ. ಈ ಸಂಬಂಧ ಉನ್ನತ ಮಟ್ಟದ ತನಿಖೆ ನಡೆಸಿ ಪ್ರಸ್ತುತ ಟೆಂಡರ್ ರದ್ದುಪಡಿಸಿ ಭವನವನ್ನು ಎಪಿಎಂಸಿಯೇ ನೇರವಾಗಿ ನಿರ್ವಹಿಸುವಂತೆ ಕೆಆರ್ಎಸ್ ಪಕ್ಷ ಮತ್ತು ರೈತ ಸಂಘಟನೆಗಳು ಸರ್ಕಾರ ಮತ್ತು ಸ್ಥಳೀಯ ಶಾಸಕರಿಗೆ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ಕೆ. ಮುರಳಿ, ಮಹೇಶ್ ಸಿ. ನಗರಂಗೆರೆ, ಬಾಲರಾಜ್ ಯಾದವ್, ಮಾರುತಿ ಸಿ. ಎನ್. ಕೃಷ್ಣಪ್ಪ, ಜಬಿವುಲ್ಲಾ, ಕೆಂಚಪ್ಪ ಸೇರಿದಂತೆ ರೈತರು ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, TV7 ಕನ್ನಡ, ಚಳ್ಳಕೆರೆ. ವಿಶಿಷ್ಟತೆ ಏನಪ್ಪ ಅಂದರೆ ಇವತ್ತು ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕಿನಿಂದ ಏನು ಒಂದು KRS ಪಕ್ಷದ ಎಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಹಾಜರಿದ್ದಾರೆ. ಆ ಕಾರಣದಿಂದ ಏನು ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಚಾರಗಳೇನಪ್ಪ ಅಂದರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಒಂದು ರೈತರ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾಪನೆ ಆಗಿ ಭಾಳ ವರ್ಷಗಳಿಂದ ಈ ಕೃಷಿ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಚಳ್ಳಕೆರೆ ತಾಲೂಕಲ್ಲಿ ನಡೀತಾ ಇದೆ. ಯಾಕಪ್ಪ ಅಂದರೆ ರೈತರು ಕಷ್ಟ ನಷ್ಟಗಳನ್ನು ಯಾವ ರೀತಿ ಅಲ್ಲಿ ಆಗ್ತದೆ, ಯಾವ ರೀತಿ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ನಾವು ಅಲ್ಲಿ ಭಾಳಷ್ಟು ಸಾರಿ ನಾವು ಚಳುವಳಿ ಹೋರಾಟಗಳನ್ನು ಕೂಡ ಮಾಡಿದ್ವಿ. ಅಲ್ಲಿ ಏನಪ್ಪ ಅಂದರೆ ದಳ್ಳಾಳಿಗಳು